ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ರಾಜೀವ್ ಗೌಡ ತಮ್ಮ ಬೆಂಬಲಿಗರಿಗೆ ಬಾಡೂಟವನ್ನು ಹಾಕಿಸಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಚಿತ್ರದುರ್ಗದ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಜನಪ್ರಿಯ ನಾಯಕ ರಾಜೀವ್ ಗೌಡ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಬೆಂಬಲಿಗರಿಗೆ ಭರ್ಜರಿ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಸಾದಲಿ ಗ್ರಾಮದ ಸಾದಲಮ್ಮ ದೇವಿಗೆ ಪೂಜೆಯ ಹಿನ್ನೆಲೆಯಲ್ಲಿ ಬಾಡೂಟದ ಆಯೋಜನೆಯನ್ನು ಮಾಡಲಾಗಿತ್ತು. ಬಾಡೂಟ ಇರೋದ್ರಿಂದಾಗಿ ಜನಸಾಗರವೇ ಅಲ್ಲಿ ಹರಿದು ಬಂದಿತ್ತು. 5,000ಕ್ಕೂ ಹೆಚ್ಚು ಜನ ಮುದ್ದೆ, ನಾಟಿ ಕೋಳಿ, ಕುರಿ ಮಾಂಸವನ್ನು ಸವಿದಿದ್ದಾರೆ. ಓಂ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರೀ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುಜ್ಯತ. ವರ್ಷ ಅವನಿಗೆ ಏನು ಗೊತ್ತಿಲ್ಲ, ಹೇಳ್ತಾನೆ ಅಪ್ಪ ನಿನ್ನ ಡ್ಯಾಡಿ ನಿನ್ನ ಚಪ್ಪಲಿ ರಾಜೀವ ಅಂತಾರೆ, ಅಪ್ಪ ಧಮ್ಕಿ ರಾಜೀವ ಅಂತಾರೆ. ಈಗ ಇದೆಲ್ಲ ಇನ್ಸಿಡೆಂಟ್ ಆದಮೇಲೆ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಕೇಳಿದ್ರು ಏನೇನಾಯಿತು ಅಂತ. ನಾನು ಹೇಳಿದೆ ವಿಚಾರಗಳನ್ನ ಹಿಂಗೆ ಆಗಿದ್ದು, ಏನೇನು ಇನ್ಸಿಡೆಂಟ್ಸ್ ನಡೀತು ಮತ್ತು ಯಾಕೆ. ನಾನು ಹೇಳಿದೆ ಹಿಂದೆ ನಮ್ಮದು ಕಾರ್ಯಕ್ರಮ CM ಪ್ರೋಗ್ರಾಮು DCM ಪ್ರೋಗ್ರಾಮ್ ಆದಾಗ ಈ ರೀತಿ ಬ್ಯಾನರ್ ತೆಗೆದಿದ್ರು. ಅದಕ್ಕೋಸ್ಕರ ನಾನು ಅವತ್ತು ಅವ್ರನ್ನ ಕೇಳಿದ್ದೆ. ಬೇರೆ ಪಕ್ಷದವ್ರದ್ದು ಬ್ಯಾನರ್ಗಳು ಹಂಗೆ ಬಿಟ್ಟು ನಮ್ಮದು ಇದು ಮಾಡಿದ್ರಣ. ಹಂಗಾಗಿ ಇದು ಕೂಡ ಇವತ್ತೂ ಹಂಗೆ ಮಾಡ್ತಾಯಿದ್ರು. ಹಂಗಾಗಿ ನೆಕ್ಸ್ಟು ನಮ್ಮದು ಬ್ಯಾನರ್ಗಳ ವಿಚಾರ ಬಂದಾಗ ತಿರುಗಿ ಯಾರು ನಮ್ಮ ಕಾರ್ಯಕರ್ತರ ಜೊತೆ ನಾವು ನಿಲ್ಲಿಲ್ಲ ಅಂದರೆ ಅಕಸ್ಮಾತ್ ನಾಳೆ ನಮ್ಮ ಬ್ಯಾನರ್ ಕಟ್ಟೋಕ್ಕೂ ಪಕ್ಷ ಕಟ್ಟೋಕ್ಕೂ ಯಾರು ಇಲ್ದಂಗೆ ಆಗ್ತಾರಣ. ಹಂಗಾಗಿ ಹಿಂಗಾಯಿತು ಅಂತಂದೆ. ಅವರೆಲ್ಲ ಮಾಹಿತಿ ತಿಳ್ಕೊಂಡಿದ್ರು. ಆಮೇಲೆ ಹೇಳಿದ್ರು ನನಗೂ ಗೊತ್ತಾಯಿತು, ಇದೇನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ, ನೀನು ರೈಟಿಂಗಲ್ಲಿ ಏನೇನಾಯಿತು ಅನ್ನೋದನ್ನೊಂದು ರೈಟಿಂಗಲ್ಲಿ ಕೊಡು ಅಂತ ಹೇಳಿದ್ರು. ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ ಒಂದು ವಾರ 10 ದಿನದಲ್ಲಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಂಥ ಕೆಲಸ ಮಾಡೋಣ, ನೀನೇನು ಪಕ್ಷ ವಿರೋಧಿ ಕೆಲಸ ಏನು ಮಾಡಲಿಲ್ಲ, ಇರಲಿ ಈ ವಿಚಾರದಲ್ಲಿ ನೀನು ಅವತ್ತು ಕೊಟ್ಟಾಗ ಒಂದು ವಾರ ನೋಟಿಸ್ ಕೊಟ್ಟಿದ್ವಿ, ಅವತ್ತು ನೀನು ಇಲ್ಲದೇ ಇರೋದ್ರಿಂದ ಕಾರಣಾಂತರಗಳಿಂದ ಕೊಡೋಕ್ಕಾಗಲೇ ಈಗಲೂ ಕೊಡು ಅಂತ ಹೇಳಿದ್ದಾರೆ. ಅದು ಪಕ್ಷದಿಂದ ಅಮಾನತು ಮಾಡಿದ್ದಾರೆ. ಇಷ್ಟು ಟೈಮು ಏನೋ ಇಷ್ಟು ವರ್ಷ ಅಂತೇನು ಇಲ್ಲ ಅದು. ಹಂಗಾಗಿ ಪಕ್ಷಕ್ಕೆ ಇವಾಗ ಮತ್ತೆ ಸೇರ್ಪಡೆ ಮಾಡಿಸ್ಕೊತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ನನಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಈಗ ಸ್ಥಳೀಯ ಚುನಾವಣೆಗಳು ಗ್ರಾಮ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ